ಹಾಯ್, ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ ಗುರುಗಳೇ, ಎಲ್ಲ ಹೇಗಿದ್ದೀರಾ? ಏನಿಲ್ಲ, ಇವತ್ತಿನ ದಿನ ಸೋಮವಾರ, ಒಳ್ಳೆ ದಿನ, ಶಿವನ ದಿನ. ಈಗ ಜಸ್ಟ್ ಒಂದು ಪೂಜೆ ಮಾಡಿ ಈ ಕಡೆ ಎಲ್ಲ ಹಚ್ಬಿಟ್ಟು ಜಸ್ಟ್ ಈಗ ಒಂದು ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನೀಗ ಒಂದು ಗಾಡಿಯಲ್ಲಿ ವ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ಆಪಲ್ ಇಯರ್ಫೋನ್ ತಂದಿದ್ದೀನಿ. ಅದನ್ನು ಆಫ್ ಮಾಡ್ತೀನಿ. ನೋಡ್ತಾ ಇದ್ದೀರಲ್ಲ, ಇದೆ ನೋಡೋಣ ಬನ್ನಿ. ಒಂದೊಂದ್ಸತಿ ಏನಂದ್ರೆ ಸೆಕೆಂಡ್ಸ್ ಕಳಿಸ್ಬಿಡ್ತಾರೆ. ಏನು ಒಂಥರ ಬೇಜಾರಾಗ್ಬಿಡುತ್ತೆ. ಯಾರಾದರೂ ಯೂಸ್ ಮಾಡಿರೋದನ್ನ ಅವರು ರಿಟರ್ನ್ ಮಾಡ್ತಾರೆ. ಅವರು ಬುದ್ಧಿವಂತರದ ಅಣ್ಣ ಮಕ್ಕಳು ಗೊತ್ತಿಲ್ಲ, ಎಲ್ಲ ತಗೊಂಡು ಯೂಸ್ ಮಾಡಿಬಿಟ್ಟು ಕಳಿಸ್ಬಿಡ್ತಾರೆ. ಲೈಟ್ ನೀಟಾಗಿ ಒಂದು ಸೈಡಿಂದ ಕಿತ್ತಾಕಿದ್ದೀನಿ. ಮತ್ತೆ ಏನಾದರೂ ತಿರ್ಗಾ ಎಲ್ಲ ಅರ್ಧಾಕ್ಬಿಟ್ರೆ ನೆಕ್ಸ್ಟ್ ತಿರ್ಗಾ ನಾನು ಆರ್ಡ್ರ್ ವಾಪಸ್ ರಿಟರ್ನ್ ಕೊಡೋದಾದ್ರೂ ಪ್ಯಾಕೆಟ್ ಕೊಡ್ಬೇಕಲ್ವಾ. ಅದಕ್ಕೆ ಸ್ವಲ್ಪ ಪ್ಯಾಕೆಟ್ನ ಕ್ಲೀನಾಗಿ ಇದು ಮಾಡ್ತಿದ್ದೀನಿ. ಮತ್ತು ಇನ್ನೊಂದು ಮೊನ್ನೆ ರೀಸೆಂಟಾಗಿ ವಿಡಿಯೋ ನೋಡಿದೆ, ಈ ಸ್ಕ್ಯಾನರ್ ಇರೋದನ್ನ ಹಂಗೆ ಕಿತ್ಬಿಟ್ಟು ನೀವು ಬರೀ ಪ್ಯಾಕೆಟ್ ಮಾತ್ರ ಬಿಸಾಕಿ. ಬಿಕಾಸ್ ಈ ಸ್ಕ್ಯಾನರಿಂದ ಕೆಲವರು ಅಕೌಂಟಿಂದ ದುಡ್ಡು ಹೋಗೋ ಸಾಧ್ಯತೆಯೂ ಸಹ ಇದೆ ಅಂತ ಒಂದು ವಿಡಿಯೋ ಮಾಡಿದ್ದಾರೆ. ಅದನ್ನೊಂದು ಸ್ವಲ್ಪ ಇದರಲ್ಲಿ ಹುಷಾರಾಗಿರಿ. ಸರಿ, ನೋಡಿ, ಇದೆ ಆ್ಯಪಲ್ ಇಯರ್ಪೋಡ್ಸ್ ಲೈಟ್ನಿಂಗ್ ಕನೆಕ್ಟರು. ಇದನ್ನು ಓಪನ್ ಮಾಡಿ ಹೇಳ್ತೀನಿ ಹೆಂಗಿದೆ ಏನು ಎತ್ತ ಅಂತ. ಇದು ಬ್ಲೂಟೂತ್ ಇಯರ್ಫೋನ್ ಅಲ್ಲ, ಇಯರ್ಪಾಡ್ಸ್. ಎಲ್ಲೋ ಆಲ್ಮೋಸ್ಟ್ ಈಗ ಸಜೆಷನ್ನು ಇಯರ್ಬಡ್ಸ್ ಬೇಡ. ಇವಾಗ ನೋಡ್ತಾ ಇದ್ದೀರಲ್ಲ, ನಿಮಗೇನೇ ವಾಯ್ಸ್ ಕೇಳಿಸ್ತಾ ಇದ್ರು, ನಾನು ಇಯರ್ಫೋನ್ ಹಾಕ್ಕೊಂಡು ಮಾಡ್ತಾ ಇರೋದು. ನಿಮಗೆ ನೋಡಿ ಸರೌಂಡಿಂಗ್ ಆಚೆ ಇದು ಸೌಂಡು, ಗಾಡಿ ಎಲ್ಲ ಓಡಾಡ್ತೈತೆ, ಅದ್ರ ಸೌಂಡ್ ಬರ್ತಾಯಿದೆ ಇಲ್ಲೋ ಗೊತ್ತಿಲ್ಲ. ನಾಯ್ಸ್ ಕ್ಯಾನ್ಸಲೇಷನ್ ಇದೆ ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ. ನೋಡೋಣ. ನೋಡ್ರಿ, ಮೂರು ಕೊಟ್ಟವ್ರೆ, ಒಂದನ್ನೇ ಓದಲ್ಲ. ಹೆಲ್ಮೆಟ್ಗೆಲ್ಲ ಕನೆಕ್ಟ್ ಮಾಡ್ಕೊಂಬಿಟ್ಟು ನೋಡ್ತೀನಿ, ಚೆಕ್ ಮಾಡ್ತೀನಿ ಯೂಸ್ ಆಗುತ್ತಾ ಇಲ್ವೋ ಅಂತ. ಟೆಸ್ಟಿಂಗ್ 1 2 3 1 2 3 ಎಲ್ಲ ಕೇಳಿಸ್ತಾ ಇದೆಯಾ? ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ? ಟೆಸ್ಟಿಂಗ್ 1 2 3 1 2 3 ಎಲ್ಲ ಕೇಳಿಸ್ತಾ ಇದೆಯಾ? ಓಕೆ, ಸಿಗೋಣ ನೆಕ್ಸ್ಟ್. ಹಿಂಗೆ ವ್ಲಾಗ್ಗಳು ಇನ್ನೊಂದು ಕಂಟಿನ್ಯೂ ಆಗುತ್ತೆ. ಒಳ್ಳೊಳ್ಳೆ ವ್ಲಾಗ್ ಬರ್ತಾ ಇರ್ತದೆ. ನಮ್ಮ ಸ್ಟುಡಿಯೋ ಔಟ್ಸೈಡು. ಫಸ್ಟ್ ಟೈಮು ಗಾಡಿಯಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಹೆಂಗೆ ಬರುತ್ತೆ ಏನೋ ನಂಗೆ ಗೊತ್ತಿಲ್ಲ. ನೈಟ್ ವ್ಲಾಗ್ ಚೆನ್ನಾಗಿ ಬಂದರೆ ಕಂಟಿನ್ಯೂ ಮಾಡೋದು, ಚೆನ್ನಾಗಿ ಬಂದಿದೆ ಅಂದರೆ ನೈಟ್ ಬೇಡ ಅಂತ ಬಿಟ್ಟುಬಿಡೋದು ಅಷ್ಟೇ. ಈಗ ಏನಂದರೆ ಇಲ್ಲೊಂದು ಪಾನಿಪುರಿ ಅಂಗಡಿ ಇದೆ, ಸಕಾಲ ಮಾಡ್ತಾರೆ. ಪಾನಿಪುರಿ ಅಂಗಡಿ ಓಪನ್ ಇದ್ರೆ ನನ್ನ ಅದೃಷ್ಟ, ಇಲ್ಲ ಅಂದರೆ ನನ್ನ ದುರಾದೃಷ್ಟ. ವ್ಲಾಗ್ ವಿತ್ ರೋಷಿ ಚಂದನ್ ಆಂಟಿ ಪ್ರಿಪೇರ್ ತೋರಿಸ್ತಾರೆ ಆಂಟಿ. ಯಾರಲ್ಲ ಅವಳು ಹುಡುಗಿ? ದೇವತರ ಅವಳೆ, ಒಂದ್ ಮನ ಮೇಕಪ್ ಮಾಡ್ಕೊಂಡು. ಎಂಟಾರ್ಕ್ ಮುಖಾಂತರ ಶುರು ಮಾಡಿದೆ. ಅಂದರೆ ನನ್ನ ಗಾಡಿ ಇದು ಎಂಟಾರ್ಕ್, TVS ಎಂಟಾರ್ಕ್ 125. ವಿಡಿಯೋದಲ್ಲಿ ನಾನು ಕೆಲವೊಂದು ವಿಡಿಯೋ ನೋಡಿದೆ. ವ್ಲಾಗ್ ಮಾಡೋಕ್ಕೆ ಏನೇನು ಮೆಟೀರಿಯಲ್ ಬೇಕು ಎಲ್ಲ ನೋಡ್ಕೊಂಡು ಮಾಡಿದ್ದೆ. ನಾನು ನಾರ್ಮಲ್ ವಿಡಿಯೋ ಮಾಡ್ಬೇಕಾದ್ರೆ ಇಯರ್ಫೋನ್ ಎಲ್ಲ ಹಾಕಿದೆ, ಅದು ಕರೆಕ್ಟಾಗಿ ಬರ್ತಾ ಇರಲಿಲ್ಲ. ಒಂಥರ ವಾಯ್ಸ್ ಎಲ್ಲ ಫುಲ್ಲು ಒಂಥರ ಆಗ್ತಾಯಿತ್ತು. ಗಾಳಿನೇ ಕೇಳಿಸ್ತೈತು. ಈಗ ಐಫೋನ್ದು ಒರಿಜಿನಲ್ ಐಫೋನ್ ಇಯರ್ಪಾಡ್ಸ್ ಅಂತ ತರಿಸಿದೆ. ಅದ್ರ ಮುಖಾಂತರ ಹೆಂಗೆ ಬರ್ತಾಯಿದೆ ಏನು ಎತ್ತ ಅಂತ ಚೆಕ್ ಮಾಡೋಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಮತ್ತು ಇದು ನಾನೇ ಹೋಗ್ತಾ ಇರೋದು ಆಚಾರ್ಯ ಕಾಲೇಜ್ ರೋಡು, ಚಿಕ್ಕಬಳ್ಳಾಪುರ. ಇದು ಇಲ್ಲಿಂದ ನನಗೊಂದು 5-6 ಕಿಲೋಮೀಟ್ರು, 5-5.5 ನಮ್ಮ ಮನೆಗೆ ಹೋಗೋ ತನಕ ನಾನು ವಿಡಿಯೋ ಮಾಡ್ತಾ ಇರ್ತೀನಿ. ನೋಡೋಣ ಹೆಂಗೆ ಬರುತ್ತೆ ಅಂತ. ನಾನು ಸ್ವಲ್ಪ ಟ್ರೈ ಮಾಡ್ತೀನಿ ಆದಷ್ಟು ಡೈಲಿ ಬ್ಲಾಗ್ ಮಾಡೋಣ ಅಂತ. ಈಗ ವಿಡಿಯೋ ಮಾಡ್ತಾ ಇದ್ರೆ ಎಲ್ಲ ಪಕ್ಕದಲ್ಲಿಲ್ಲ ನೋಡ್ತಾ ಇರ್ತಾರಲ್ಲ, ನನಗೆ ಅದೇ ಒಂಥರ ಏನೋ ಖುಷಿ, ಎಲ್ಲ ನೋಡ್ತಾ ಇದ್ದಾರೆ ಅಂತ. ಫಸ್ಟ್ ಟೈಮ್ ಮಾಡಿದ್ರೂ ಏನೋ ಒಂದು ಖುಷಿ. ನೋಡ್ರಿ, ಆಚಾರ್ಯನ್ಸ್ ಕೆಫೆ. ನಮ್ಮ ಹುಡುಗರೆಲ್ಲ ಬರ್ತಾರೆ, ಈಗ ಹೇಳ್ತಾರೆ ಅಣ್ಣ ಟೇಸ್ಟ್ ಏನೋ ಪರವಾಗಿಲ್ಲ, ಬಟ್ ಕಾಸ್ಟ್ಲಿ ಕೊಟ್ಬಿಟ್ಟು ತಿನ್ಬೇಕಾ, ಅಷ್ಟೆಲ್ಲ ಜಾಸ್ತಿ ಅಮೌಂಟ್ ಎಲ್ಲ ಕೊಟ್ಬಿಟ್ಟು ತಿನ್ನೋಕ್ಕೆ
ಹಂಗೆ ಹಿಂಗೆ ಅಂತಿದ್ರು. ನಾನು ಒಂದ್ಸತಿ ಯಾವಾಗಾದ್ರೂ ಹೋಗ್ಬೇಕು. ಇಲ್ಲೊಂದು ಕೆಫೆ ಐತೆ, ಕೆಫೆ ಕಾಯಾರನೋ ಏನೋ ಇರ್ತೇವೆ, ನೋಡಲಿಲ್ಲ ನಾನು ರೈಟ್ ಸೈಡಲ್ಲಿ ಇರೋದೆ ಆ ಕಾಲೇಜು. ಇಲ್ಲೇನೆ KSP ಅಲ್ಲಿ ನಡೆದಿದ್ದು. ಇದೊಂದು ಎಂಟ್ರೆನ್ಸು, ಪಕ್ಕದಲ್ಲಿ ಇನ್ನೊಂದು ಎಂಟ್ರೆನ್ಸು. ಏನೋ ಹೇಳ್ತಾ ಇದ್ದೀನಿ, ಯಾರು ಗೊತ್ತು ಇವರು ಹೆಂಗ್ ಮಾಡೋಣ. ಫಸ್ಟ್ ಟೈಮ್ ಮಾಡ್ತಾರದು ಬ್ಲಾಗ್ನೆಲ್ಲ. ಯಾರ್ಯಾರು ಏನೇನೋ ಹೇಳ್ತಾರೆ, ಎಷ್ಟೊಂದು ಜನ ಏನೇನೋ ಹೇಳ್ತಾರೆ. ನಮ್ಮ ನಾಳೆ ಮೇಲೆ ಏನು ಹೇಳೋಣ ಹೇಳ್ರಿ, ಏನು ಹೇಳೋಣ ಏನು ಬಿಡೋಣ ಒಂದು ಗೊತ್ತಾಗಲ್ಲ. ವಿಡಿಯೋ ಅಂತ ಮಾಡ್ತಾ ಇಲ್ಲಿ ಫುಲ್ಲು ಕತ್ಲಲ್ಲಿ ಮಾಡ್ತಾ ಇರೋದು ಬೇರೆ. ಮತ್ತು ಇಲ್ಲಿ ಈ ಏರಿಯಾದಲ್ಲಿ ಮತ್ತೆ PGs ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಏನು ಸ್ವಲ್ಪ PG ಇಲ್ಲ ಅಲ್ಲಿ. ಗರ್ಲ್ಸ್ ಹಾಸ್ಟೆಲ್ಲು, PGs, ಬಾಯ್ಸ್ ಹಾಸ್ಟೆಲ್ಲು, PGs ಎಲ್ಲನೂ ಇದೆ. ಇಲ್ಲಿ ನೋಡ್ತಾ ಇರಲ್ಲ, ಇಲ್ಲಿ ಮೇಲ್ಗಡೆನೂ ಅದೇ PGನೇ. ಈ ರೋಡಲ್ಲಿ ಒಂದು 3-4 PG, 4-5 ಜಾಸ್ತಿನೇ ಐತೆ ಅನಿಸ್ತದೆ. ಇದೂ ಲೈಕ್ ಕಾಲೇಜ್ ಕಮ್ಮು ಹಾಸ್ಟೆಲ್ ಇರಬೇಕಿದು. ನಮ್ಗೆ ಕರೆಕ್ಟಾಗಿ ಗೊತ್ತಿಲ್ಲ. ಇದು ಕಾಲೇಜ್ ಕಮ್ಮು ಹಾಸ್ಟೆಲ್ ಇರಬೇಕು, ಇಂಜಿನಿಯರ್ ಕಾಲೇಜ್ ಅಂತ ಹೇಳ್ತಾರೆ. ಇದೊಂದು ರೋಡ್ ಮೊದಲು ಚೆನ್ನಾಗೇ ಇತ್ತು. ಈ ಥರ ಅಲ್ಲಿ ಅಟ್ಲೀಸ್ಟ್ ಈ ಥರ ಕಲ್ಲಾದರೂ ಇತ್ತು. ಇಲ್ಲಿ ಫುಲ್ಲು ಮಣ್ಣು ಹಾಕ್ಬಿಟ್ಟು ಫುಲ್ಲು ಧೂಳು. ಎಷ್ಟು ಧೂಳು ಅಂದರೆ ಯಾಕೆ ಕೇಳ್ತೀರ, ಅಷ್ಟು ಧೂಳು. ಹೇಗಾದರೂ ಸ್ವಲ್ಪ ಏನು ಕಾಣಿಸ್ತಾ ಇಲ್ಲ ಅಷ್ಟಕ್ಕಷ್ಟೇ. ಬಟ್ ಡೇ ಟೈಮಲ್ಲೆಲ್ಲ ಮಾತ್ರ ಹೊರಗಡೆ ಧೂಳು. ನಾನು ಎಲ್ಲೋ ನೋಡ್ಕೊಂಡು ಎಲ್ಲ ಗಾಡಿ ವ್ಯವಸ್ಥೆ ಬಂದರು. ಅಣ್ಣ ನೀನು ಸಾಮಾನ್ಯದೋನಲ್ಲ. ನಾನು ಫ್ರೀ ಇದ್ದಾಗೆಲ್ಲ ಒಂದು ಏನಾದ್ರು ಇನ್ ಕೇಸ್ ನಾನು ಒಂದು ಟೈಮ್ ಝೊಮ್ಯಾಟೊ ಮಾಡ್ತೀನಿ. ಝೊಮ್ಯಾಟೊ ಮಾಡಿಲ್ಲ ಅಂದರೆ ಇಲ್ಲೇ ನಾರ್ಮಲಾಗಿ ಇಲ್ಲಿ ಬ್ಯಾಡ್ಮಿಂಟನ್ ಆಡೋಕೆ ಬರ್ತೀವಿ. ಸದ್ಯಕ್ಕೆ ಯಾರೂ ಇಲ್ಲ ಅಂದ್ಬಿಟ್ಟು ಕ್ಲೋಸ್ ಇದೆ, ನಮ್ಮವ್ರು ಯಾರೂ ಬರಲ್ಲ ಅಂತ ಹೇಳಿದ್ದಾರೆ. ನಾರ್ಮಲಾಗಿ ಅಂದರೆ ಮುಂಚೆ ಡೈಲಿ ಹೋಗ್ತಾ ಬ್ಯಾಡ್ಮಿಂಟನ್ ಆಡೋಕ್ಕೆ. ಈಗ ಸ್ವಲ್ಪ ನನಗೂ ಸ್ವಲ್ಪ ಎಕ್ಸ್ಟ್ರಾ ಅಮೌಂಟ್ ಬೇಕು, ಎಕ್ಸ್ಟ್ರಾ ಇದು ಬೇಕು ಅಂತ ಪರಿಸ್ಥಿತಿ ಬಂದಿದೆ. ಅದಕ್ಕೋಸ್ಕರ ನಾನು ಈಗ ಸ್ವಲ್ಪ ಝೊಮ್ಯಾಟೊ ಫೀಲ್ಡ್ ಇದ್ದೀನಿ. ಝೊಮ್ಯಾಟೊ ಮಾಡೋಣ ಅಂತ ನಾನು 8 ಗಂಟೆ ಟ್ಯಾಟೂ ಸ್ಟುಡಿಯೋನ ಕ್ಲೋಸ್ ಮಾಡಿಕೊಂಡು ಬ್ಯಾಡ್ಮಿಂಟನ್ ಆಡೋಕೆ ಹೋಗ್ತಿದ್ದೆ. ಇವಾಗ 6:30, 6:50 ಆಗ್ತಿದ್ದಂಗೆ ಕ್ಲೋಸ್ ಮಾಡಿಕೊಂಡು ಝೊಮ್ಯಾಟೊ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಒಂದ್ಸತಿ 10 ಗಂಟೆ ತನಕ ಮಾಡ್ತೀನಿ, ಒಂದ್ಸತಿ 11 ಗಂಟೆ ಲಾಸ್ಟ್ ಮಾಡ್ತೀನಿ. ಅದು ಮನೆಗೆ ಹೋಗೋಷ್ಟು 11:30 ಆದರೂ ಆಗ್ತದೆ. ಒಂದ್ಸತಿ ಊಟ ಮಾಡ್ದೇನೆ ಮಲ್ಕೊತೀನಿ, ಒಂದೊಂದ್ಸತಿ ಊಟ ಮಾಡ್ಕೊಂಡೆ ಮಲ್ಕೊತೀನಿ. ಏನು ಮಾಡೋಕ್ಕಾಗಲ್ಲ, ಟೈಮ್ ಪರಿಸ್ಥಿತಿ ಎಲ್ಲ. ಏನಂತಾರೆ ನಿಜ ತಾನೆ, ನೈಟ್ ವಿಡಿಯೋ ಮಾಡ್ತಿರೋ ಏಕೈಕ ಮನುಷ್ಯ ನಾನೇ ಅನಿಸ್ತದೆ. ಗಾಡಿಯಲ್ಲಿ ವಿಡಿಯೋ ಮಾಡ್ಕೊಂಡು ಫಸ್ಟ್ ಫ್ಲಾಗ್ ಸ್ಟಾರ್ಟ್ ಮಾಡ್ತಾರೆ ನಾನೇ ಇರ್ಬೇಕಾನ, ಅದು ಕನ್ನಡದಲ್ಲಿ. ಮತ್ತೆ ನಾನು ಈಗ ಏನಂದ್ರೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನಿಮ್ಮ ಕಡೆ ತಲುಪ್ತಾ ಇದೆ ಅಂತ ಅಂದರೆ ದಯವಿಟ್ಟು ನಾನು ಏನು ಮಾಡ್ತಾ ಇದ್ದೀನಿ, ಹೆಂಗೆ ಅದಕ್ಕೆ ನಾನು ವ್ಲಾಗ್ ಮಾಡ್ಬೋದು ಅನ್ನೋದೇನಾದರೂ ನಿಮ್ಮ ಮೈಂಡಲ್ಲಿ ಬಂತು ಅಂದರೆ ದಯವಿಟ್ಟು ಕಮೆಂಟ್ ಮುಖಾಂತರ ಪ್ಲೀಸ್ ಹೇಳಿ ಏನು ಮಾಡ್ತಾ ಇದ್ದೀನಿ. ಬಿಕಾಸ್ ನೀವು ನಾನು ಏನಕ್ಕೆ ನಮಸ್ಕಾರ ಗುರುಗಳೇ ಅಂತ ಹೇಳ್ತೀನಿ ಅಂದರೆ, ನೀವು ನಾನೇನು ಮಾಡ್ತಿರೋ ತಪ್ಪನ್ನ ನೀವು ಕಮೆಂಟ್ ಮುಖಾಂತರ ತಿಳಿಸ್ತಿರಲ್ಲ, ಆ ತಪ್ಪನ್ನ ನಾನು ತಿದ್ಕೊಂಡು ನಾನು ಏನು ಮಾಡಬೇಕು, ಏನು ಪಡಿಸ್ಬೇಕೋ ಸರಿ ಮಾಡಬೇಕು ಅನ್ನೋ ನನ್ಗೆ ಗೊತ್ತಾಗೋದು. ಅದಕ್ಕೋಸ್ಕರ ನಾನು ನಿಮಗೆಲ್ಲ ನಮಸ್ಕಾರ ಗುರುಗಳು ಅನ್ನೋ ಇದೇ ಕಾರಣಕ್ಕೆ. ಏನೋ ಗೊತ್ತಿಲ್ಲ, ಏನೇನೋ ಮಾಡ್ತಾ ಇದ್ದೀನಿ. ಅಲ್ಲೊಂದು 3 ಮನೆ ಕಟ್ಸೋ ಹೋದ್ರು, ಒಂದೇ ಥರ ಇದೆ. ನಾರ್ಮಲಾಗೆ ಇದರಲ್ಲೇ ಇರ್ತೀನಿ, ಏನೋ ಸ್ಟುಡಿಯೋದಲ್ಲಿ ಇರ್ತೀನಿ. ಬೆಳಿಗ್ಗೆ ಬಂದರೆ ಒಂದು 10-10:30 ಓಪನ್ ಮಾಡಿದೆ ಅಂದರೆ ರಾತ್ರಿ ಒಂದು 7 ಗಂಟೆ ತನಕ ಇರ್ತೀನಿ. ಸ್ಟುಡಿಯೋ ಅಂದರೆ ನಂದು ಫೋಟೋ ಸ್ಟುಡಿಯೋ ಅಲ್ಲ, ಟ್ಯಾಟೂ ಸ್ಟುಡಿಯೋ. ನಾನು ಬೇಸಿಕಲಿ ಟ್ಯಾಟೂ ಆರ್ಟಿಸ್ಟು. ನಿಮಗೆ ಯಾರಾದರೂ ಟ್ಯಾಟೂ ಹಾಕ್ಕೊಳಕ್ಕೆ ಇಷ್ಟ ಇದ್ದರೆ ನನ್ನ ಪ್ರೊಫೈಲ್ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ, ಹಿಂಗ್ ಗ್ಯಾರೆಟ್ ಟ್ಯಾಟೂ ಸ್ಟುಡಿಯೋ ಅಂತ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಬಂದು ಟ್ಯಾಟೂ ಹಾಕ್ಸ್ಕೊಂಡು ಹೋಗಿ. ಅಫೋರ್ಡಬಲ್ ಪ್ರೈಸಲ್ಲಿ ಹಾಕೊಂಡು ಕೊಡೋಣ. ಎಂಥ ಒಳ್ಳೆ ಟ್ಯಾಟೂ ಇದ್ರು ಬಾಸು. ಈ ಕಾಲದಲ್ಲಿ ಎಷ್ಟೊಂದು ಜನ ದೇವ್ರು ನಂಬಲ್ಲ, ಕೆಲವ್ರು ನಂಬ್ತಾರೆ. ನಾನು ನಂಬ್ತೀನಿ, ನಂಬಲ್ಲ, ಎರಡೂ. ಎಲ್ಲೆಲ್ಲಿ ನಂಬಬೇಕೋ ಎಲ್ಲೆಲ್ಲಿ ನಂಬಾರ್ದು ಅಷ್ಟೇ. ನಾನು ಜಾಸ್ತಿ ಸ್ವಲ್ಪ ಆಂಜನೇಯ ನಂಬೋನಂತ. ಒಂದು ಟೈಮಲ್ಲಿ ನನಗೆ ಧೈರ್ಯ ಅನ್ನೋದು ಇರ್ತಿರಲಿಲ್ಲ, ಯಾವುದಕ್ಕೂ ಧೈರ್ಯ ಅನ್ನೋದು ಇರ್ತಿಲ್ಲ. ಏನಾದರೂ ಧೈರ್ಯ ಪಡ್ತಿದ್ದೆ ಏನಾದ್ರು ಮಾಡೋಣ ಅಂದರೆ ಮನೇಲಿ ಬಿಡ್ತಾ ಇರಲಿಲ್ಲ. ಆಂಜನೇಯನ ನಂಬಕ್ಕೆ ಸ್ಟಾರ್ಟ್ ಮಾಡಿದೆ. ಅವಾಗಿಂದ ನನಗೆ ಈಗ ಸ್ಟುಡಿಯೋನ ಇಡೋಕ್ಕೂ ಸಾಧ್ಯ ಆಯಿತು. ಸ್ಪೋರ್ಟ್ಸ್ ಅಂದರೆ ಸಾಕೋದು ಇಷ್ಟ ನನಗೆ. ಬಟ್ ಆದರೆ ಸ್ಪೋರ್ಟ್ಸಲ್ಲಿ ಏನೂ ಬರೋಕ್ಕಾಗಲಿಲ್ಲ. ನಾನು ಹಣೆ ಬರೋ ಅಂತ ಅನಿಸುತ್ತೆ. ಇನ್ನೇನು ಬಂದೆ, ಇಲ್ಲೊಂದು ಜಿಮ್ ಆಗ್ಬಿಟ್ರೆ ಸಾಕು. ನಮ್ಮೇರೆ ಮಕ್ಕಳು ಬೆಳಗ್ಗೆ ಕನ್ನಡ ನೋಡಿದ್ದೀನಿ, ಕತ್ಲಲ್ಲೆಲ್ಲ ಬ್ಯಾಡ್ಮಿಂಟನ್ ಆಡ್ಕೊಂಡು. ಈಗ ಸಿಗೋಣ
ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದೀನಿ. ಧನ್ಯವಾದಗಳು. ಬಾಯ್ ಬಾಯ್ ಗುರುಗಳೇ.